ಹೇಗಿದ್ದೀರಾ? ವೆಲ್ಕಮ್ ಟು ಕಂಟಿನ್ಯೂಯೇಷನ್ ವ್ಲಾಗ್. ನಿನ್ನೆದೇ ವ್ಲಾಗ್ಗೆ ಕಂಟಿನ್ಯೂಯೇಷನ್ ಅಷ್ಟೇ. ಇವತ್ತು ಲೆಹಂಗಾ ಪರ್ಚೇಸಿಂಗ್ ವ್ಲಾಗ್. ಸೊ ಅದನ್ನೇ ಇವತ್ತು ಅದು ತುಂಬ ಲಾಂಗ್ ಆಗಿಬಿಡುತ್ತೆ ಆ ವಿಡಿಯೋ ಅಂತ ಹೇಳಿ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋಗೂ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ನಲ್ಲ, ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ ಹೇಗಿರುತ್ತೆ ವ್ಲಾಗ್ ಅಂತ. ಲೆಹಂಗಾ ಶಾಪ್ಗೆ ಲೆಹಂಗಾ ಶಾಪ್ ಈ ಸುದರ್ಶನ್ದಾಯಿತು. ಇವಾಗ ಲೆಹಂಗಾ ನೋಡಬೇಕು. ಬನ್ನಿ ನಮ್ಮ ಪಾಪು ಅಲ್ಲಿ ಬರ್ತಾ ಇದೆ. ಮಗ ನೋಡ ಸುಮ್ಮನೆ ನಿಂತ್ಕೊಬಿಟ್ಟವಳೆ. ಕೋಕೋ ಡಯಾನಾ ರೋಮ ನೋಡೋಣ ಬನ್ನಿ. ಕಮ್ ಬೇಬಿ ಬಾಪ ಹಾಕೊಡ್ತೀನಿ. ಓಕೆ ಕಮ್ ಬೇಬಿ ಕಮ್. ಯಾರೋ ಹಾಕಿಲ್ಲ ಇತರ ಲೆಂಗೆ ಇದೆ. ಬೇರೆಲ್ಲ ಮಾಮೂಲಿ ಆಗೋಯ್ತು. ನಾವು ಹಂಗೆ ನನಗೆ ಯಾರು ಬೇರೆಯವ್ರು ಸೆಲೆಕ್ಟ್ ಮಾಡಿರೋದನ್ನ ನೋಡ್ತಾ ಇರ್ತೀವಿ. ಹೌದು ವಾ ಏನಾಯ್ತಪ್ಪ? ಹಾಂ ಕರೆಕ್ಟಾಗಿ ನೋಡು. ಆಮೇಲೆ ನೀಟಾಗಿ ನೋಡಿ ಅಲ್ಲಿ ಹಾಕೊಂಡಿದ್ದಾಳಲ್ಲ ಅವಳು. ನೋಡಿದ್ರಲ್ಲ, ಅವ್ಳು ಮ್ಯಾಕ್ಸಿಮಮ್ ಒಂದು 2 to 3 ಲೆಹಂಗಾ ಅಷ್ಟೇ ನೋಡಿದ್ದು. ಅವಳಿಗೆ ಫಸ್ಟೇ ಇದೇ ಕಲರ್ ಬೇಕು ಅಂತ ಇತ್ತಂತೆ. ಇವಾಗ ಲಾಸ್ಟಲ್ಲಿ ನಾನು ಹಾಕ್ಕೊಂಡಿದ್ನಲ್ಲ, ಅದು ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನ್ದು. ಆ ಚೇತನ್ ಕೂಡ ಇಷ್ಟ ಆಗಿರಲಿಲ್ಲ. ಅವ್ರು ಅಲ್ಲೇ ನಂಗೆ ಇಷ್ಟ ಇಲ್ಲ ಬೇಡ ಅಂತಲೇ ಹೇಳಿದ್ರು. ಬಟ್ ಅವಳು ಇಲ್ಲ ನಂಗೆ ಚೆನ್ನಾಗಿ ಕಾಣಿಸುತ್ತೆ, ನಂಗೆ ಇದೇ ಬೇಕು ಅಂತ ತಗೊಂಡು ಬಂದಳು. ಬಟ್ ಆಮೇಲೆ ಎಲ್ರಿಗೂ ಕೂಡ ಅಷ್ಟೊಂದು ಇಷ್ಟ ಆಗಿಲ್ಲ. ಅವಳು ಆಮೇಲೆ ಅವಳಾದರೂ ರೆಡಿ ಇರಲಿಲ್ಲ, ಇಲ್ಲ ಚೆನ್ನಾಗಿರುತ್ತೆ ಇದೇ ಹೇಳಿ ಅಂತಲೇ ಇದ್ಲು. ಬಟ್ ಆಮೇಲೆ ಇವಾಗ ಆದರೂ ಬಿಡ್ದೇ ಬನ್ನಿ ಕಾಂಬಿನೇಷನ್ ಹೆಂಗಿರ ಅವರು ಆ ಬಿಲ್ಡಿಂಗ್ ಮೇಲ್ಗಡೆನೇ ಹುಡ್ಗಂಗೂ ಸಿಗುತ್ತೆ ಬ್ಲೇಝರ್ ನೋಡಿ ಅಂತ ಹೇಳಿದ್ರು. ಸೊ ನೋಡೋಣ ಅಂತ ಹೊರಟ್ವಿ. ಬಟ್ ಚೇತನ್ಗಂತೂ ಅದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವ್ರು ಬಿಲ್ಲಿಂಗ್ ಕೊಡಬೇಕಾದ್ರೂ ನನಗೆ ಇಷ್ಟ ಇಲ್ಲ ಅಂತಲೇ ಹೇಳಿದ್ರು. ಬಟ್ ಇವಳು ಆದರೂ ಕೇಳ್ದೇ ಇಲ್ಲ ಅದೇ ಇರಲಿ ಚೆನ್ನಾಗಿದೆ ಅಂದ್ಕೊಂಡೆ ಬಂದಳು. ಬಾ ಬೇಬಿ ಗ್ರೂಮ್ ಹುಡುಗರಿಗೆ ಬಟ್ಟೆ ನೋಡಕ್ಕೆ ಸೌಮ್ಯ ಅವ್ರ ಲೆಹಂಗಾಗೆ ಮ್ಯಾಚ್ ಮಾಡ್ತಾ ಇದ್ದಾರೆ. ಸೊ ಪಾಪ ಅವ್ರಿಗೆ ನೋಡೋಕ್ಕೂ ಇಷ್ಟ ಇರಲಿಲ್ಲ. ಚೇತನ್ಗೆ ಆಲ್ರೆಡಿ ಅವ್ರಿಗೆ ಬೇರೆದೇನೋ ಪ್ಲ್ಯಾನ್ ಇತ್ತಂತೆ, ಬೇರೆ ಕಲರ್ ಹಾಕ್ಬೇಕಂತ. ಇವಳು ತೊಗೊಂಡಿರೋ ಕಲರ್ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಸೊ ಅವ್ರು ಅಷ್ಟೊಂದು ಇಂಟ್ರೆಸ್ಟಿಂಗಾಗೂ ಕೂಡ ನೋಡ್ತಾ ಇರಲಿಲ್ಲ. ಸೊ ಫಸ್ಟೇ ಹೇಳಿದ್ನಲ್ಲ ಟ್ವಿಸ್ಟ್ ಇದೆ ಅಂತ. ಅವ್ರಿಗೂ ಇಷ್ಟ ಇರಲಿಲ್ಲ, ಏನು ಮಾಡೋದು ಅಂತ ಹೇಳಿ ತೊಗೊಂಡೇನೋ ಹೋದ್ವಿ. ಲೆಹಂಗಾನ ಆಲ್ರೆಡಿ ಬಿಲ್ಲಿಂಗೆಲ್ಲ ಆಗೋಗಿತ್ತು. ಅವರು ಕಾರಲ್ಲಿ ಹೋಗ್ಬೇಕಾದ್ರೂ ಪಾಪ ಹೇಳ್ತಾನೆ ಇದ್ದರು ನಂಗೆ ಇಷ್ಟ ಆಗಿಲ್ಲ ಅಂತ. ಇವಳು ಏನು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ, ಇದೇ ಇರಲಿ ಅಂತ ಫೈನಲ್ ಮಾಡಿದ್ಲು. ಟೈಮ್ ಕೂಡ ತುಂಬ ಆಗಿತ್ತು, ಆಲ್ಮೋಸ್ಟ್ 9 o'clock 9:20 ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ ಮನೆಗೆ ಕೂಡ ಹೊರಡ್ತಾ ಇದ್ದೀವಿ. ಇವಾಗ ಶಾಪಿಂಗ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ.
ಹೊತ್ತಾಗ್ಬಿಟ್ಟಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ನೋಡಿ ಆಲ್ರೆಡಿ 9:20. ಆ್ಯಂಡ್ ಅಲ್ಲಂತೂ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರಿಗೂ ಕೂಡ ತುಂಬ ರೇಟ್ ಹೇಳ್ತಿರ್ತಾರೆ. ನೈಟ್ ಹೊತ್ತಾದರೂ ಅಷ್ಟೇ, ಯಾವಾಗಾದರೂ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಪಾಪ, ತುಂಬ ಟ್ರಾಫಿಕ್ ಇರುತ್ತೆ. ಅವರು ಜಸ್ಟ್ 3 ಮೆಂಬರ್ಸ್ಗೆ 200 ಎಲ್ಲ ಕೇಳ್ತಾಯಿದ್ರು. ನಾವು ಅಷ್ಟಕ್ಕೆಲ್ಲ ಒಪ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಒಂದು 100 ರುಪೀಸ್ 150 ಆ ಥರ ಕರ್ಕೊಂಡು ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆಯಿಂದ ಸುತ್ತಾಡಿರ್ತೀವಿ, ಅದ್ರ ಮುಖ ನೋಡಿದ್ರೆ ಆಗಲ್ಲ. ಅವ್ರಿಗೂ ಗೊತ್ತಿರುತ್ತೆ ನಮ್ಮ ಮೈನಸ್ ಪಾಯಿಂಟು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಾರ್ ಪಾರ್ಕಿಂಗ್ ಮಾಡಿರೋ ಜಾಗಕ್ಕೆ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲೆಲ್ಲ ರ್ಯಾಪಿಡೋ ಕೂಡ ಬುಕ್ ಆಗೋಲ್ಲ. ಅವ್ರಿಗೆ ಗೊತ್ತಿರುತ್ತೆ ರ್ಯಾಪಿಡೋದಲ್ಲಾದರೆ ಮಿನಿಮಮ್ ಚಾರ್ಜಸ್ ಇರುತ್ತೆ ಜಸ್ಟ್ 50 ರುಪೀಸು. ಇವಾಗ ಆಟೋದಲ್ಲಾದರೆ ಈಗೇನು ಮಾಡೋಕ್ಕಾಗಲ್ಲ. ಅಲ್ಲಿ ಆಟೋನೂ ಬುಕ್ ಆಗ್ತಿರಲ್ಲ, ಹೋಗಲೇಬೇಕು, ಆಪ್ಷನ್ ಇರಲ್ಲ. ಅವರು ನೋಡ್ಕೊಂಡಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಈ ಥರ ಶಾಪಿಂಗೆಲ್ಲ ಹೋಗ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಇದೆಲ್ಲನೂ. ಸೊ ಇವಾಗ ಕಾರ್ ತೊಗೊಬರಕ್ಕೆ ಹೋಗಿದ್ದಾರೆ ಪಾರ್ಕಿಂಗ್ಗೆ. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ಕಾರ್ ತೊಗೊಬರಕ್ಕೆ ಹೋಗಿದ್ದಾರೆ. ಬಂಡಿಗಳು ಮನೆಗೆ ಕೂಡ ಹೊರಟ್ವಿ. ಮನೆಗೆ ಹೋಗೋಷ್ಟಲ್ಲಂತೂ ಇವತ್ತು 10:30ನೇ ಆಗೋಗಿತ್ತು. ಸ್ವಲ್ಪ ಟ್ರಾಫಿಕ್ ಕೂಡ ಸಿಕ್ಕಾಕೊಂಡ್ವಿ. ಇವತ್ತು ಸ್ಯಾಟರ್ಡೆ ಅನಿಸುತ್ತೆ. ಸ್ಯಾಟರ್ಡೆ ಸಂಡೇ ಇರಲ್ಲ ಅಂತ ಅನ್ಕೋತೀವಿ, ಬಟ್ ಅವತ್ತು ಕೂಡ ಎಲ್ಲರೂ ಸ್ಯಾಟರ್ಡೆ ಏನಾದರೂ ಊರಿಗೆ ಹೋಗೋರೆಲ್ಲ ಇರ್ತಾರಲ್ಲ. ಸೊ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಕೂಡ ಅಲ್ಲಿ ನಾಯಂಡಹಳ್ಳಿ ಹತ್ರ ಆಗಿತ್ತು, ಮೈಸೂರು ರೋಡ್ ಹತ್ರ. ಸೊ ಏನು ಮಾಡೋದು ಅಂತ ಹೊರಟ್ವಿ. ಏನೂ ಮಾಡೋಕ್ಕಾಗಲ್ಲ. ಶಾಪಿಂಗ್ ಎಲ್ಲ ಬಂದಾಗ ಮಾರ್ನಿಂಗ್ ಬೇಗ ಬರಬೇಕು. ಅವಾಗಾದರೆ ಏನೂ ಆರಾಮಾಗಿ ಹೋಗ್ಬಿಡ್ಬೋದು. ನಾವು ಹೋಗಿದ್ದು ಕೂಡ ತುಂಬ ಲೇಟ್ ಆಗಿತ್ತಲ್ಲ, ಅದಕ್ಕೋಸ್ಕರ. ಏನಪ್ಪ ಅದು ಟ್ವಿಸ್ಟ್ ಅಂದರೆ, ಸೊ ಮನೆಗೆ ತಗೊಂಡು ಹೋದ್ವಿ. ಅದೆಲ್ಲ ಆಗಿ 1 ವೀಕ್ವರೆಗೂ ಸುಮ್ಮನೆ ಇದ್ವಿ. ಬಟ್ ಲಾಸ್ಟಲ್ಲಿ ಮತ್ತೆ ಇನ್ನೊಂದು ಸಲ ಶಾಪಿಂಗ್ ಹೋಗಿದ್ವಿ. ನಮಗೇ ಎಲ್ಲ ಬಟ್ಟೆ ತೊಗೋಬೇಕು ಅಂತ ಹೇಳಿ. ಆವಾಗ ಜಸ್ಟ್ ಕೇಳ್ಕೊಬರೋಣ, ಎಕ್ಸ್ಚೇಂಜ್ ಮಾಡ್ತಾರೆ ಇಲ್ವಾ ಅಂತ ಹೋಗಿ ವಿಚಾರಿಸಿದಾಗ ಓಕೆ ತೊಗೊಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಮತ್ತೆ 1 ವೀಕ್ ಬಿಡ್ಕೊಂಡು ಇವಾಗ ವಾಪಸ್ ಹೋಗ್ತಾಯಿದ್ವಿ. ನಮ್ಗೆ ಫಸ್ಟು ಭಯ ಇತ್ತು, ಒಂದೊಂದು ಸಲ ಚಿಕ್ಕಪೇಟೆಲೆಲ್ಲ ಥರ ವಾಪಸ್ ತೊಗೊಳಲ್ಲ. ಸೊ ಸುಮ್ಮನೆ ಕೇಳೋಣ, ಕೊಟ್ಟರೆ ಕೊಡಲಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಅದನ್ನೇ ಹಾಕ್ಕೊಳ್ತೀನಿ ಅಂತ ಹೇಳಿದ್ಲು. ಗಾಡ್ ಗ್ರೇಸ್, ಪರವಾಗಿಲ್ಲ ಪಾಪ, ಅವರು ಒಳ್ಳೆಯವರು, ಶಾಪವರು. ಸೊ ಇವಾಗ ನೋಡ್ತಾ ಇದ್ದೀವಿ, ಬನ್ನಿ ಲೆಹಂಗಾ ಯಾವ್ದು ಚೆನ್ನಾಗಿದೆ ಅಂತ ತಿಳಿಸಿ. ಸೇಮ್ ಕಲರ್ ಆಗಿಬಿಡುತ್ತೆ, ಕಾಂಟ್ರಾಸ್ಟ್ ಇಲ್ಲ. ನನಗೆ ಪಿಂಕ್ ಇಷ್ಟ ಆಗಿತ್ತು. ಪಿಂಕ್ ಚೆನ್ನಾಗಿರಲ್ವಾ ಅಮ್ಮ? ಹಾಂ, ಹೊಲಿಸ್ಬೇಕು. ಕಲರ್ ಅಷ್ಟು ಕಷ್ಟ. ಕಲರ್ಸ್ ನೋಡಿದ್ರಲ್ಲಿ ಕಲರ್ ಬೇರೆ, ಡಿಸೈನ್ ಚೆನ್ನಾಗಿದೆ ಅಲ್ವಾ? ಕಲರ್ ಸ್ವಲ್ಪ ತೆಗೀರಿ. ಅದು ಆರೆಂಜ್ ನೋಡಿ, ಆರೆಂಜ್. ಲಾಸ್ಟ್ ಟೈಮ್ ಕೂಡ ಅಷ್ಟೇ, ಇವಳು ಅದು ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಹೇಳಿ ಜಾಸ್ತಿ ಲೆಹಂಗಾ ನೋಡೇ ಇಲ್ಲ. ಶಾಪರ್ ಕೂಡ ತೋರ್ಸೋಕ್ಕೆ ಬಿಟ್ಟಿಲ್ಲ, ಇವಳೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದದು. ಅದಕ್ಕೆ ಈ ಸಲ ಯಾವ್ದ್ಯಾವ್ದು ಗ್ರ್ಯಾಂಡಾಗಿದೆ ಬ್ರೈಡಲ್ದು ಎಲ್ಲ ಆಪ್ಷನ್ನು ತೋರಿಸಿ. ಆ್ಯಂಡ್ ನಿಧಾನಕ್ಕೆ ನೋಡಮ್ಮ, ಮತ್ತೆ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. ಅದು ಹೋಗಿ ಬರೋದೇ ತುಂಬ ಹಿಂಸೆ. ಆ್ಯಂಡ್ ಎಲ್ಲರೂ ಆ ಥರ ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಳಲ್ಲ. ಇವ್ರಾಗೋದಕ್ಕೆ 1 ವೀಕ್ ಅಷ್ಟೇ ಆಗಿತ್ತು. ಸೊ ಎಕ್ಸ್ಚೇಂಜ್ ಮಾಡಿ ಕೊಟ್ಟರು. ಒಂದು ಸಲ ತೊಗೊಳ್ಳೋದಲ್ವ, ನಿಧಾನಕ್ಕೆ ನೋಡಿ ತೊಗೋಬೇಕು. ಸುಮ್ಮನೆ ಅರ್ಜೆಂಟಲ್ಲಿ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ರೆ ಸುಮ್ಮನೆ ನಮಗೆ ರಿಸ್ಕು, ಮತ್ತೆ ಬರಬೇಕಾಗತ್ತೆ. ಸೊ ಅದಕ್ಕೆ ನಿಧಾನಕ್ಕೆ ಟೈಮ್ ತೊಗೊಂಡು ನೋಡ್ತಾ ಇದ್ದಾಳೆ. ಇವಾಗ ನಿಮ್ಮ ಗ್ರ್ಯಾಂಡಾಗಿ ಯಾವುದಿದೆ ತೋರಿಸಿ ನಮಗೆ. ಬೇಡ, ಕಲರ್ ಬೇಡ ಬಿಡಿ. ಸರಿ, ಬೇರೆವು ನೋಡೆ. ಅವತ್ತಿನ ಥರ ಬರೀ ಒಂದೇ ಹಿಡ್ಕೊಂಡು ಕುತ್ಕೋಬೇಡ. ಸೌಮ್ಯ ನೋಡಿ, ಇವತ್ತು ಬಂದಿದ್ದಾರೆ.
ಇವಾಗ ನೋಡಿ ಇದೊಂದು ಹಾಕೊಂಡಿದ್ದಾರೆ. ಯಾವ್ದು ಸೆಲೆಕ್ಟ್ ಮಾಡ್ತಾರೋ ನೋಡೋಣ. ಇವಾಗ ಅದು ಯಾವುದೋ ಬ್ರೌನ್ ಅಂತೆ. ಲೆಹಂಗ ಕೂಡ ಇವಾಗಲೇ ಹೇಳಲ್ಲ, ಸ್ವಲ್ಪ ಸಸ್ಪೆನ್ಸ್ ಇರಲಿ, ಎರಡನ್ನೂ ರಿವೀಲ್ ಮಾಡ್ತೀವಿ. ಸೌಮ್ಯ ಹಾಕ್ಕೊಂಡಿದ್ಲಲ್ಲ ಅದರಲ್ಲೇ ಯಾವುದೋ ಒಂದು ಅಷ್ಟೇ, ಇವಾಗಲೇ ಬೇಡ ಅಂತ. ಸೊ ಟೈಮ್ ಕೂಡ ಆಗಿತ್ತು, ಎಲ್ಲರೂ ಕೂಡ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಇವತ್ತು ಕೂಡ 9 ಆಗಿದೆ. ಸೊ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್. ನೋಡಿ ಇವಾಗ ಅಮ್ಮವ್ರು ಲೈಟ್ ಹಿಡಿತಾ ಇದ್ದಾರೆ. ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಾಯ್ ಬಾಯ್, ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ನೆಕ್ಸ್ಟು ಇನ್ನೊಂದು ಟೈಮ್ ಶಾಪಿಂಗ್ ಬರ್ತಾರೆ. ನೀವು ಬರೋಣ ಮತ್ತೆ. ಶಾಪಿಂಗ್ಗೆ 3 ವ್ಲಾಗ್ ಆಗೈತೆ, ಯಾವಾಗ ಹಾಕಲಿ ಏನು ಮಾಡಲಿ ಅಂತಲೇ ಗೊತ್ತಾಗ್ತದೆ. ಸೊ ಬೇಗ ಹಾಕೋದು ಟ್ರೈ ಮಾಡಿ ಶಾಪಿಂಗ್ ವ್ಲಾಗ್. ಓಕೆ ಬಾಯ್.